ನಮಸ್ಕಾರ ವಿದ್ಯಾರ್ಥಿಗಳೇ, ಯಜುವೇದ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋ ಬೆಳಗ್ಗೆಯಿಂದ ಇಲ್ಲಿವರೆಗೂ ಆಗಿರ್ತಕ್ಕಂಥ ಏನೇನೆಲ್ಲ ಅಪ್ಡೇಟ್ಸ್ಗಳು ಏನೆಲ್ಲ ಚೇಂಜಸ್ ಆಗಿದ್ದಾವೆ ಅಟ್ ಪ್ರೆಸೆಂಟ್ ಏನಿದೆ ಅದನ್ನೆಲ್ಲ ಕೂಡ ತಿಳಿಸ್ಕೊಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡಿದ್ರೆ ಸಬ್ಸ್ಕ್ರೈಬಿಗೆ, ಯಾಕಂದರೆ ಮುಂದೆ ಬರುವಂಥ ಎಲ್ಲ ಒಂದು ನೋಟಿಫಿಕೇಷನ್ ಆಯಿತು, ವೀಡಿಯೋಸ್ಗಳಾಯಿತು ನಿಮ್ಮ ಕೌನ್ಸಿಲಿಂಗ್ ರಿಲೇಟೆಡ್ ಆಗಿರ್ತವೆ. ಸರಿ, ಡೈರೆಕ್ಟಾಗಿ ವಿಷಯಕ್ಕೆ ಬರೋದಂತಂದರೆ ನಿಮಗೆ ಎರಡು ಟ್ಯಾಬ್. ಓಕೆ, ಈಗ ಕೆ ವೆಬ್ಸೈಟಲ್ಲಿ ಬಂದುಬಿಟ್ಟು ನಾನು KCT ಆ್ಯಂಡ್ ನೀಟ್ ಎರಡೂ ಕೂಡ ಟ್ಯಾಬಲ್ಲಿ ಹೋಗ್ತೀನಿ. ಆ್ಯಂಡ್ ವಿಶೇಷವಾಗಿ ಎರಡು ಈಗ ತಾನೇ ಬಂದಿದೆ, ಅದನ್ನು ಕೂಡ ಹೇಳ್ತೀನಿ, ವೇಟ್ ಮಾಡಿ. ಓಕೆ, UGCTಲಿ ಬಂದು ನೋಡಿದಾಗ ನಿನ್ನೆ ನೈಟಿಂದ ಗೊತ್ತಿರುವ ಹಾಗೆ ಎಕ್ಸ್ಟೆಂಡೆಡ್ ಡೇಟ್ ಅಂದರೂ ಎಕ್ಸ್ಟೆಂಡ್ ಮಾಡಿದರು. ಅಂದರೆ 15ನೇ ತಾರೀಕು ಆಪ್ಷನ್ ಎಂಟ್ರಿ ಏನಿತ್ತು ಮಾಕ್ ಅಲ್ಟಿಮೇಟಿಗೆ 18ನೇ ತಾರೀಕುವರೆಗೂ ಕೂಡ ಮಾಡಿದ್ದಾರೆ. ಬಟ್ ಏನಂತಂದರೆ ಅವರೊಂದು ಏನಕ್ಕೆ ಮಾಡಿದ್ರು ಅಂತಂದರೆ ಒಂದು ಸರ್ವರ್ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರು. ಬಟ್ ಈಗಲೂ ಕೂಡ ನೋಡಿತಂದರೆ ಮೊದಲಿಗಿಂತಲೂ ಕೂಡ ಇನ್ನೂ ಕೂಡ ಸ್ಲೋ ಆಗಿದೆ. ಓಕೆ, ಸರ್ವರ್ ಸಿಕ್ಕಾಪಟ್ಟೆ ಸ್ಲೋ ಇದೆ. ಆ್ಯಕ್ಚುಲಿ ನಿಮ್ಗೆ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಆ್ಯಂಡ್ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋದಾಗ ಎಲ್ಲ ಕೋರ್ಸಸ್ ಕೂಡ ಬಂದಿಲ್ಲ. ಈಗ ಎಟ್ ಪ್ರೆಸೆಂಟ್ ನಾನು ಮಾತಾಡ್ತಿರೋದು ಅಂತಂದರೆ July 12 6 PM ಮಾತಾಡ್ತಿದ್ದೀನಿ. ಓನ್ಲಿ ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಕೋರ್ಸಸ್ಗಳು ಮಾತ್ರ ಇದ್ದಾವೆ. ಇನ್ನೂ ಕೂಡ BPT, BPO, AHS ಕೋರ್ಸ್ಗಳಾಯಿತು. ಸೀಟ್ ಮ್ಯಾಟ್ರಿಕ್ಸ್ ಇದೆ, ಬಟ್ ಅದು ಕೂಡ ಆಪ್ಷನ್ ಎಂಟ್ರಿಲಿಲ್ಲ. ಓಕೆ, ಇನ್ನೂ ಬೇರೆ ಕೋರ್ಸಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಬೇಡಿ. ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಂದಾದ ನಂತರ ಬರ್ತದೆ. ಸರಿ, ಅದಾದ ನಂತರ ಒಂದು ಹೊಸದಾಗಿ ಅಂದರೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅಂತ ಒಂದು ಫೀಡ್ಬ್ಯಾಕ್ ಬಿಟ್ಟಿದ್ದಾರೆ. ಅದು ಆ್ಯಕ್ಚುಲಿ UGCT 2025 ಅದು ಓಪನ್ ಆಗ್ತಿಲ್ಲ. ಬಟ್ UG NEET 2025 ಅದು ಓಪನ್ ಆಗ್ತದೆ. ಈ ರೀತಿ CET ಓಪನ್ ಆಗ್ತಿಲ್ಲ. ಆ್ಯಂಡ್ ಇಷ್ಟೇ KCT ಬಗ್ಗೆ ಹೇಳ್ಬೇಕಂತಂದರೆ ಇಷ್ಟೇ ನಿಮ್ಮದಾಗಿರೋದು. ಆ್ಯಂಡ್ ಮೇಜರ್ ನಿಮಗೆ ಅಪ್ಡೇಟ್ಸ್ಗಳೇನಂತಂದರೆ ಖುಷಿ ವಿಚಾರ ಅಂತಂದ್ರೆ ಕೊನೆಯದಾಗಿ ಹೇಳ್ತೀನಿ. ಈಗ ನೀಟ್ ಸ್ಟೂಡೆಂಟ್ ಬಗ್ಗೆ ಒಂದು ಮಾತಾಡ್ಬಿಡ್ತೀನಿ. ಓಕೆ, ನೀಟ್ ಸ್ಟೂಡೆಂಟ್ ಬಗ್ಗೆ ಕೂಡ ಮಾತಾಡಿದರೆ ನಿಮಗೆ ನಿನ್ನೆಯಿಂದ ಕೂಡ ಕೆಲವೊಂದಿಷ್ಟು ಹುಡುಗರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿದ್ದಾರೆ. ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಬರೋರಿಗೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೇಗೆ ಹೋಗಿ ಅದಾದ ತಕ್ಷಣ ನಿಮಗೂ ಕೂಡ ಏನಪ್ಪ ಅಂತಂದರೆ ಓಕೆ ಇಲ್ಲಿ ಬಿಟ್ಟಿದ್ದಾರೆ. ನಿಮಗೂ ಕೂಡ ಹೊಸದಾಗಿ ಒಂದು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅಂತಂದು ಹೊಸದಾಗಿ ಒಂದು ಫೀಡ್ಯಾಪ್ ಅನ್ನೋದು ಬಿಟ್ಟಿದ್ದಾರೆ. ಈ ಒಂದು ಫೀಡ್ಯಾಪಲ್ಲಿ ನೀವು ಡೀಟೇಲ್ಸಾಗಿ ಓದ್ಕೋಬೋದು. ಅಂದರೆ ನಿಮ್ಮದು ಆಪ್ಷನ್ ಎಂಟ್ರಿ ಯಾವ ರೀತಿ ಇರ್ತದೆ, ಯಾವ ರೀತಿ ಮಾಡಬೇಕು ಅಂತ ಬಿಟ್ಟಿದ್ದಾರೆ. ಆ್ಯಂಡ್ ಒಂದು ಖುಷಿ ವಿಚಾರ ಅಂತಂದರೆ ಈಗ KCT ಆ್ಯಂಡ್ ನೀಟ್ ಎರಡು ಕೂಡ ಕಂಬೈಂಡಾಗಿ ಕೌನ್ಸಿಲಿಂಗ್ ನಡೆಯೋ ಸಾಧ್ಯತೆ ಹೆಚ್ಚಿದೆ. ಸರಿ, ಆ್ಯಂಡ್ ಈಗ PS ರೆಕಗ್ನಿಷನ್ ಒಂದು ತೆಗೆದಾಕಿದ್ದಾರೆ. ಇದೊಂದೇ ಒಂದು ದೊಡ್ಡ ಖುಷಿ ವಿಚಾರ. ಯಾಕಂದರೆ ಏನಂತಂದರೆ ಈ PS ರೆಕಗ್ನಿಷನಿಂದ ಕೂಡ ಎಷ್ಟೋ ಹುಡುಗರು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ರು ಅಂತ ಅನ್ಕೊತಿದ್ದೆ ನಾನು. ಯಾಕಂದರೆ ಒಬ್ಬರು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರಲ್ಲ ಅಂತ ಸುಮ್ಮನೆ ಬಿಡ್ತಾಯಿದ್ರು. ಇನ್ನೊಬ್ರು ಎಲ್ಲೋ ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸೈಬರ್ ಸೆಂಟ್ರಿಗೆ ಹೋದಾಗ ಸಿಕ್ಕಾಪಟ್ಟೆ ದುಡ್ಡು ತೊಗೊಳ್ತಾ ಇದ್ದಾರೆ. ಅಂದರೆ 400-500 ತೊಗೊಳ್ತಾ ಇದ್ದಾರೆ ಅಂತ ನಾನು ಕೇಳಲ್ಪಟ್ಟೆ. ಯಾಕಂದರೆ ಇದು PS ಇದಿರೋ ಕಾರಣ ಮೇನ್ ರೀಸನ್ ಇದು. ಯಾಕಂದರೆ ಅವ್ರಿಗೆ ಕ್ಯಾಮ್ರಾ ಇರುವಂಥದ್ದೇ ಬೇಕು, ಇಲ್ಲಾಂತಂದರೆ ಕಂಪ್ಯೂಟರಲ್ಲಿ ಕೂಡ ಬರಲ್ಲ. ಓಕೆ, ಸೊ ಇದು ಇಟ್ಕೋಬೇಕು. ಮತ್ತು ಆಪ್ಷನ್ ಎಂಟ್ರಿ ಕೂಡ ಸದ್ಯಕ್ಕೆ ಸರ್ವರ್ ಇರೋ ಕಾರಣ ಸಿಕ್ಕಾಪಟ್ಟೆ ದುಡ್ಡು ತೊಗೊತಿದ್ರು. ಸೊ ಈಗ PS ಇನ್ನಂತರೂ ತಗೊಂಡಿದ್ದಾರೆ. ಆ್ಯಂಡ್ 750 ರೂಪಾಯಿ ಕೂಡ ಪೇಮೆಂಟ್ ಸರಿಯಾಗಿ ಆಗ್ತಾಯಿದೆ. ಬಟ್ ಆಪ್ಷನ್ ಎಂಟ್ರಿ ಒಂದಿಷ್ಟು ಹುಡುಗರಿಗೆ ಓಪನ್ ಆಗ್ತಿಲ್ಲ. ಅಂದರೆ ಈಗ ಯಾಕೆ ಪ್ರೆಸೆಂಟ್ ಮಾತಾಡಬೇಕಂತಂದರೆ ಅಂದರೆ ಅರ್ಧಂಬರ್ಧ ಇದೆ ಅಂತ ಹೇಳ್ಬೋದು. ಅಂತಂದರೆ ಸರ್ವರು ಸ್ವಲ್ಪ ಬರ್ತದೆ, ಸ್ವಲ್ಪ ಹೊತ್ತು ಹೋಗುತ್ತೆ. ಆ್ಯಂಡ್ ಎರರ್ ಸಿಕ್ಕಾಪಟ್ಟೆ ಬರ್ತದೆ. ಅಂದರೆ 404 ಎರರ್ ಬರ್ತದೆ, 500 ಎರರ್ ಬರ್ತದೆ. ಆ್ಯಂಡ್ ಇನ್ನೂ ಏನೇನೋ ಎರರ್ ಬರ್ತದೆ. ಓಕೆ, ಎಲ್ಲನೂ ಕೂಡ ಎರರ್ಸ್ ಕೂಡ ಸಾಲ್ವ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿದವರು ಇದ್ದಾರೆ. ಅಂದರೆ ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸುಮಾರು 3 ರಿಂದ 4 ಗಂಟೆ ತೊಗೊಳ್ತಿದ್ರೆ ಸೈಬರ್ ಸೆಂಟರ್ನವರೇ ಅಷ್ಟು ತೊಗೊತಿದ್ದಾರೆ. ಇನ್ನೂ ಕೂಡ ಫೋನಲ್ಲಿ ಮಾಡಿತಂತಂದರೆ ಬರಲ್ಲ ಬಿಡಿ. ಅದು ಸದ್ಯಕ್ಕಾದ್ರೂ ಫೋನಲ್ಲಿ ಮಾಡ್ಲಿಕ್ಕೆ ಬರ್ತಾನೆ ಇಲ್ಲ. ಸೊ ಇವತ್ತೊಂದು ದಿನ ವೇಟ್ ಮಾಡಿ. ಇನ್ನೂ ಕೂಡ ಕೋರ್ಸಸ್ ಆ್ಯಡ್ ಆಗಿಲ್ಲ. ಆ್ಯಕ್ಚುಲಿ ಇಂಜಿನಿಯರಿಂಗ್ ಮಾಡೋರು ಮಾಡ್ತಾಯಿದ್ರ, ರಿಮೈನಿಂಗ್ ಬೇರೆ ಕೋರ್ಸಸ್ ಕೂಡ ಇದಿರಂತಂದರೆ ನೀವು ಇನ್ನೂ ಕೂಡ ಯಾವುದೇ ರೀತಿ ದುಡ್ಡು ಪೇ ಮಾಡ್ಲಿಕ್ಕೆ ಹೋಗಬೇಡಿ. ಅಂತಂದರೆ ಲೈಕ್ ಎಕ್ಸಾಂಪಲ್ ಈಗ B Pharma, D Pharma, BS ನರ್ಸಿಂಗ್, ಆರ್ಕಿಟೆಕ್ಚರ್, ಮತ್ತು ಇನ್ನೂ ಕೂಡ ಬೇರೆ ಬೇರೆ ಕೋರ್ಸಸ್ ಇದೆ ನೋಡಿ. ಅಂದರೆ BPT, BPO, HS ಕೂಡ ಇನ್ನೂ ಕೂಡ ಆಪ್ಷನ್ ಎಂಟ್ರಿಲಿ ಬಂದಿಲ್ಲ. ಸೊ ಅವರು ಕೂಡ ಕೋರ್ಸಸ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡೋರು ಇನ್ನೂ ಕೂಡ ವೇಟ್ ಮಾಡಿ. ಯಾವುದೇ ರೀತಿಯಾಗಿ ನಿಮ್ಮದು ಕೂಡ ಬಂದಿಲ್ಲ. ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಒಂದು ಗುಡ್ ನ್ಯೂಸ್ ಅಂತಂದರೆ ಅಂದರೆ ಶೆಡ್ಯೂಲ್ ಅನ್ನೋದು ಬಂದೈತೆ. ನಮ್ಮ ಕರ್ನಾಟಕದಲ್ಲೇ ನೀಟ್ ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕಂದೂ ಕೂಡ ಕೊಟ್ಟಾರೆ ಅದರಲ್ಲಿ. ಓಕೆ, ಅದರ ತಕ್ಕಂಗೆ ಹೇಳ್ತಂದರೆ MCC ಕೌನ್ಸಿಲಿಂಗಲ್ಲಿ ಒಂದು ಶೆಡ್ಯೂಲ್ ಬಿಟ್ಟಿದ್ದಾರೆ. ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಓಕೆ, ಇದು ನಿಮ್ಮ ಒಂದು MCC ಕೌನ್ಸಿಲಿಂಗು ನಿಮ್ಮೊಂದು ಶೆಡ್ಯೂಲು. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಮೇಲೆ ಹೇಳೋದಂತಂದರೆ ಅವ್ರದ್ದು 21ಕ್ಕೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತಾಯಿದೆ. ಅವ್ರದ್ದು ಕೂಡ ಆಪ್ಷನ್ ಎಂಟ್ರಿ 22ರಿಂದ ಹಿಡಿದ್ಬಿಟ್ಟು 28ರವರೆಗೂ ಕೂಡ ಮಾಡ್ತಾಯಿದ್ದಾರೆ. ಇದೇ ಮಂತ್ ಓಕೆ July 31ಗೆ ರಿಸಲ್ಟ್ ಬರುತ್ತೆ. ಅಂದರೆ July 31ಗೆ ಬರ್ತಂತಂದರೆ ನಮ್ಮ KEದಲ್ಲಿ ಶೆಡ್ಯೂಲ್ ಪ್ರಕಾರ ಎಷ್ಟಿದೆ, ಇದೇ ಒಂದು ತಿಂಗಳು 28ಕ್ಕೆ ರಿಸಲ್ಟ್ ಬರ್ತದೆ. ಸೊ ಅಂತಂದರೆ ಈಗ ರಿಸಲ್ಟ್ ಅವ್ರಿಗಿಂತ ಮುಂಚೆಕ್ಕೆ ನಮ್ಮ ಕರ್ನಾಟಕದಲ್ಲಿ ಅಂತೂ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕೆ ಬರಲ್ಲ. ಅಂದರೆ ಈಗ ಅವರು ಸ್ಟೇಟ್ದು ಕೂಡ ಕೊಟ್ಬಿಟ್ಟಾರೆ ನೋಡಿ. ಸ್ಟೇಟ್ ನೀಟ್ ಕೂಡ ಕೌನ್ಸಿಲಿಂಗ್ ಯಾವ ಮಾಡಬೇಕಂತ ಹೇಳ್ಬಿಟ್ಟವ್ರೆ. ಲೈಕ್ ಎಕ್ಸಾಂಪಲ್ ಈಗ July 13 ಹಿಡಿದ್ಬಿಟ್ಟು ಲಾಸ್ಟ್ ಡೇಟ್ August 12ವರೆಗೂ ಕೂಡ ನೀವು ಕೌನ್ಸಿಲಿಂಗ್ ಮಾಡ್ಕೋರಿ ಅಂತಂದು ಸ್ಟೇಟ್ ಕೌನ್ಸಿಲಿಂಗಿಗೆ ಹೇಳಿದ್ದಾರೆ. ಅಂತಂದರೆ ಅವ್ರದ್ದು 31ಕ್ಕೆ ರಿಸಲ್ಟ್ ಬಂತಂದರೆ ನಮ್ಮ ಕರ್ನಾಟಕದಲ್ಲಿ ನೀಟ್ ರಿಸಲ್ಟ್ ಅಂದರೆ ಫಸ್ಟ್ ರೌಂಡ್ದು ರಿಯಲ್ ಅಲಾಟ್ಮೆಂಟ್ ಆಗೋದು 1ನೇ ತಾರೀಕು ಅಥವಾ 2ನೇ ತಾರೀಕು ಆಗುತ್ತೆ. ಸೊ ಹಂಗಾದರೆ ಏನಾಗುತ್ತೆ ಅಂದರೆ ಈಗ MCCಯಲ್ಲಿ ರಿಸಲ್ಟ್ 31ಕ್ಕೆ ಬಂದಾಗ ಅವ್ರು ಕರ್ನಾಟಕದಲ್ಲಿ ಎರಡೂ ಕೂಡ 1 or 2 ಡೇಸ್ ಬಿಟ್ಟು ರಿಸಲ್ಟ್ ಬಂದರೆ ನೀಟ್ ಸ್ಟೂಡೆಂಟ್ಗೆ ನಾನು MCCಯಲ್ಲಿ ಸೀಟ್ ಸಿಕ್ಕರೆ ಅಲ್ಲಿ ಹೋಗಬೇಕಾ ಅಥವಾ ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಚೆನ್ನಾಗಿ ಸೀಟ್ ಸಿಕ್ಕಿದೆ ಇಲ್ಲಿ ಹೋಗ್ಬೇಕಂತ ಕ್ಲಾರಿಟಿ ಸಿಗ್ತದೆ. ಅದೇ ಟೈಮು ಕೂಡ ನಮ್ಮ ಕರ್ನಾಟಕದಲ್ಲಿ ಕೂಡ ಇಂಜಿನಿಯರಿಂಗ್ ಕೂಡ ಎಲ್ಲರೂ ಕೂಡ ಕಂಬೈಂಡಾಗಿ ನಡೆದಿರ್ತದೆ. ಸೊ ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ. ಸೊ ಇದು ಸದ್ಯಕ್ಕೆ ಇರುವಂಥ ಇಷ್ಟು ಅಪ್ಡೇಟ್ಸ್ಗಳು.
ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ. ಈ ವರ್ಷನೂ ಕೂಡ ಈಗ ಬಿಟ್ಟಿರ್ತಕ್ಕಂಥ ಏನಿದೆ ನಿಮ್ಮ ಶೆಡ್ಯೂಲು ಅದು ಕೂಡ ಕಂಪ್ಲೀಟಾಗಿ ಏನಂತಂದರೆ ಚೇಂಜ್ ಆಗುತ್ತೆ. ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈಗ ಬಿಟ್ಟಿರ್ತಕ್ಕಂಥ ಈ ಒಂದು ಶೆಡ್ಯೂಲು 28 ಇರೋದು ಈ ಒಂದು ರಿಯಲ್ ಅಲಾಟ್ಮೆಂಟು 1 hour ಅಂದರೆ ಆಗಸ್ಟ್ 1 or 2ಗೆ ಹೋಗುತ್ತದೆ. ಈಗ ಇದು ಮಾಕ್ ಅಲಾಟ್ಮೆಂಟ್ ಯಾವಾಗಾದ್ರೂ ಆಗ್ಬೋದು. ಓಕೆ, ಅದ್ರ ಬಗ್ಗೆ ಟೆನ್ಷನ್ ಮಾಡ್ಲಿಕ್ಕೆ ಹೋಗಬೇಡಿ. ಈಗ ಇದರಲ್ಲಿ ಏನಂತಂದರೆ ನಮ್ಮ KCD ಜೊತೆಗೆ ನೀಟು ಕೂಡ ಕಂಬೈಂಡಾಗಿ ಕೌನ್ಸಿಲಿಂಗ್ ನಡೀತದೆ. ಹೊಸದಾಗಿ ಒಂದರೆ ದೊಡ್ಡ ಮಟ್ಟಿಗೆ ಏನು ಚೇಂಜಸ್ ಆಗಲ್ಲ. ಶೆಡ್ಯೂಲು 1-2 ದಿನ 3 ದಿನ ಎಕ್ಸ್ಟೆಂಡ್ ಆಗ್ತದೆ. ಇದರಲ್ಲಿರುವಂಥದ್ದು 1-2 ದಿನ 3 ದಿನ ಎಕ್ಸ್ಟೆಂಡ್ ಆಗ್ತದೆ. ಇದೆಲ್ಲ ಆದ ತಕ್ಷಣ ಯಾರಿಗೆಲ್ಲ ಸೀಟ್ ಸಿಗ್ತದೋ ಅದಾದ ತಕ್ಷಣ ಸೀಟ್ ಸಿಕ್ಕೋರಿಗೆ ಚಾಯ್ಸ್ 1, 2, 3 ಚಾಯ್ಸ್ ಎಂಟ್ರಿ ಆದಮೇಲೆ ಚಾಯ್ಸ್ 1 ಕೊಟ್ಟವ್ರು ಏನೆಲ್ಲ ಮಾಡಬೇಕಂತ ಹೊಸದಾಗಿ ಇನ್ನೊಂದು ಶೆಡ್ಯೂಲ್ ಬರ್ತದೆ. ಸೊ ಈ ಸದ್ಯಕ್ಕಂತ ಎಟ್ ಪ್ರೆಸೆಂಟ್ ಯಾರು ಕೂಡ ಇಂಜಿನಿಯರಿಂಗ್ ಮಾಡೋರು ಮಾತ್ರ ದುಡ್ಡು ಪೇ ಮಾಡಿರಿ. ಅಗ್ರಿಕಲ್ಚರ್ ವೆಟರ್ನರಿ ಮಾತ್ರ ಮಾಡೋರು ಏನಪ್ಪ ಅಂದರೆ ದುಡ್ಡು ಪೇ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡ್ಕೋರಿ. ಇನ್ನೂ ಕೂಡ ರಿಮೈನಿಂಗ್ ಕೋರ್ಸಸ್ ಯಾವುದೇ ರೀತಿ ದುಡ್ಡು ಪೇ ಮಾಡ್ಲಿಕ್ಕೆ ಹೋಗಬೇಡಿ. ಅಂತಂದರೆ ನೀಟು ಮತ್ತು KCT ಮತ್ತು ಕಂಬೈಂಡಾಗಿ ಕೌನ್ಸಿಲಿಂಗ್ ಮಾಡೋರು ಇನ್ನೂ ಕೂಡ ವೇಟ್ ಮಾಡಿ. ಓಕೆ, ಇಷ್ಟು ಮಾತ್ರ ಹೇಳಬಲ್ಲೆ. ಆ್ಯಂಡ್ ರಿಮೈನಿಂಗ್ ಹೇಳ್ದಂಗೆ ಅಗ್ರಿಕಲ್ಚರ್ ವೆಟರ್ನರಿ ಅಂತೂ ಮಾಡ್ಕೋರಿ, ನಡೀತದ. B Pharma, D Pharma ಮತ್ತು BS ನರ್ಸಿಂಗ್, ಆರ್ಕಿಟೆಕ್ಚರ್ ಮತ್ತು ಕೆಲವೊಂದಿಷ್ಟು ಬೇರೆ ಬೇರೆ ಕೋರ್ಸಸ್ ಇದಾವೆ. ಅವಷ್ಟು ಕೋರ್ಸಸ್ಗಳಿಗೆ ಇನ್ನೂ ಕೂಡ ದುಡ್ಡು ಪೇ ಮಾಡ್ಲಿಕ್ಕೆ ಹೋಗ್ಬಿಡಿ. 750 ರೂಪಾಯಿ. ಆ್ಯಂಡ್ ಇನ್ನೊಂದು ಕೇದವರು ಕೂಡ ಮೆನ್ಷನ್ ಮಾಡಿಲ್ಲ 750 ರೂಪಾಯಿ ಎಲ್ಲ ರೌಂಡಿಗೆ ಆಗುತ್ತಾ, ಇದು ಫಸ್ಟ್ ರೌಂಡಿಗೆ ಆಗುತ್ತೆ ಅಂತ ಕ್ಲಾರಿಟಿ ಕೊಟ್ಟಿಲ್ಲ. ಫಸ್ಟ್ ರೌಂಡಿಗೆ ಅದು ಎಲ್ಲನೂ ಕೂಡ ಬರುತ್ತಂತಂದರೆ ಇದು ಬೆಟರು. ಇಲ್ಲ ಮತ್ತು ಸೆಕೆಂಡ್ ರೌಂಡ್ಗೂ ಕೂಡ ದುಡ್ಡು ಕೊಟ್ಟು ಪೇ ಮಾಡಿದರೆ ಮಾತ್ರ ಆಪ್ಷನ್ ಎಂಟ್ರಿ ಬರುತ್ತಂತಂದರೆ ಅದು ಇನ್ನೂ ಕೂಡ ಸಿಕ್ಕಾಪಟ್ಟೆ ದುಡ್ಡಾಗುತ್ತೆ. ನೋಡೋಣ. ಯಾಕಂದರೆ MCC ಕೌನ್ಸಿಲಿಂಗಲ್ಲಿ ಗೊತ್ತಿರುವಾಗೆ 4 ರೌಂಡ್ ನಡೀತದ. ಆ ಪ್ರತಿಯೊಂದು ರೌಂಡು ಕೂಡ ರಿಜಿಸ್ಟ್ರೇಷನ್ಗೆ ದುಡ್ಡು ಕಟ್ಟಬೇಕು. ನಮ್ಮ ಕೇದಲ್ಲಿ ಹೊಸದಾಗಿ ಮತ್ತು ಆ ರೀತಿ ರೂಲ್ಸ್ ಅಂತಂದರೆ ದುಡ್ಡು ಅಂದರೆ ಸಿಕ್ಕಾಪಟ್ಟೆ ಆಗುತ್ತೆ. ಕೇದವರು ಆ ಥರ ಮಾಡಲ್ಲ ಅಂತ ಅಂದ್ಕೊಂಡ್ವಿ. ನೋಡೋಣ ಏನೇನಾಗ್ತದೆ ಈ ಸರ್ತಿ. ಮತ್ತು ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಪ್ರೊಸೆಸ್ ನಡೀತದೆ. ಒಂದು PS ಲಾಗಿನ್ ತೆಗೆದಾಕಿದ್ದಾರೆ, ಇದೊಂದು ಖುಷಿ ವಿಚಾರ. ಸರ್ವರು ಮಂಡೇ ಅನ್ನೋಷ್ಟರಲ್ಲಿ ಸರಿ ಆಗುತ್ತಂತ ಇವತ್ತು ಭಾಳಷ್ಟು ಸ್ಟೂಡೆಂಟ್ ಮತ್ತು ಅಂದರೆ ಕಾಲ್ ಮಾಡಿದಾಗ ಹೇಳಿದ್ದಾರೆ. ಇದೊಂದು ಎರಡನೇ ಒಂದು ಗುಡ್ ನ್ಯೂಸು. ಸರಿ, ಇದ್ರ ತಕ್ಕನಂಗೆ ಈ ಒಂದು ನೀಟು ಕೂಡ KCD ಎರಡು ಕೂಡ ಕಂಬೈಂಡಾಗಿ ಕೌನ್ಸಿಲಿಂಗ್ ನಡೀತದೆ. ಯಾಕಂದರೆ ಡೇಟ್ ಏನು ಭಾಳ ದೂರ ಇಲ್ಲ ಅನ್ನೋಕ್ಕೋಸ್ಕರ. ಸರಿ, ನೋಡೋಣ ಮುಂದೆ ಬರೋ ದಿನಗಳಲ್ಲಿ ಏನಾದರೂ ಚೇಂಜಸ್ ಆಯ್ತಂದರೆ ಮೇಜರ್ ಅಪ್ಡೇಟ್ಸ್ಗಳು ನಿಮಗೆಲ್ಲನೂ ಕೂಡ ತಿಳಿಸ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ ಬಾಯ್.